ನಮಸ್ಕಾರ ಭಕ್ತಾದಿಗಳೇ, ಇಂದು ಅತ್ಯಂತ ಪವಿತ್ರವಾದ ದಿನ. ವೈಕುಂಠಾಧಿಪತಿ ಕಲಿಯುಗದ ಪ್ರತ್ಯಕ್ಷ ದೈವ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆಗೆ ಪ್ರಶಸ್ತವಾದ ದಿನ. ಅಂದರೆ ಅದೇ ಪೆರುಮಾಳ್ ಏಕಾದಶಿ. ಅಂದಿನ ದಿನದ ಒಂದು ದೃಶ್ಯ ನಿಮ್ಮ ಮುಂದಿದೆ. ವೆಂಕಟಾದ್ರಿ ಸಮಂ ಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಸಿಂಚನ ಎಂಬ ಮಾತಿನಂತೆ ವೆಂಕಟಾದ್ರಿಯ ಒಡೆಯನ ಸ್ಮರಣೆಯೇ ಒಂದು ಮಹಾನ್ ಪುಣ್ಯ. ಇಂದಿನ ಈ ವಿಶೇಷ ಸಂಚಿಕೆಯಲ್ಲಿ ನಾವು ನಿಮಗೆ ಒಂದಲ್ಲ ಎರಡಲ್ಲ ವಿವಿಧ ರೂಪಗಳಲ್ಲಿ ಕಂಗೊಳಿಸುತ್ತಿರುವ ಶ್ರೀನಿವಾಸನ ದಿವ್ಯ ಅಭಿಷೇಕ, ಪೂಜೆ, ಮಹಾಮಂಗಳಾರತಿಯ ದೃಶ್ಯಗಳನ್ನು ತೋರಿಸಲಿದ್ದೇವೆ. ಕಣ್ಣು ಮುಚ್ಚಿ ಭಕ್ತಿಯಿಂದ ಪ್ರಾರ್ಥಿಸಿ, ಸಾಕ್ಷಾತ್ ತಿರುಮಲೆಯೇ ನಿಮ್ಮ ಮನೆಗೆ ಬಂದ ಅನುಭವ ನಿಮಗಾಗಲಿ. ಈಗ ನೀವು ನೋಡುತ್ತಿರುವುದು ವೆಂಕಟೇಶ್ವರನಿಗೆ ನಡೆಯುತ್ತಿರುವ ಕ್ಷೀರಾಭಿಷೇಕ. ಹಾಲು ಶುದ್ಧತೆಯ ಸಂಕೇತ. ಕ್ಷೀರಸಾಗರ ಶಯನನಾದ ಆ ವಿಷ್ಣುವಿಗೆ ಹಾಲಿನ ಅಭಿಷೇಕ ಮಾಡುವುದು ಎಂದರೆ ಅದು ಭಕ್ತರ ಮನಸ್ಸಿನ ಕಲ್ಮಶಗಳನ್ನು ತೊಳೆದು ಜೀವನದಲ್ಲಿ ಶಾಂತಿಯನ್ನು ನೆಲೆಸುವಂತೆ ಮಾಡುವುದು ಎಂದರ್ಥ. ಬಿಳಿಯ ಹಾಲಿನ ಧಾರೆ ನೀಲಿ ಮೇಘಶ್ಯಾಮನ ವಿಗ್ರಹದ ಮೇಲೆ ಬೀಳುತ್ತಿರುವಾಗ ಆ ಸೌಂದರ್ಯವನ್ನು ವರ್ಣಿಸಲು ಪದಗಳೇ ಸಾಲದು. ಯಾರು ಹಾಲಿನ ಅಭಿಷೇಕವನ್ನು ಕಣ್ತುಂಬಿಕೊಳ್ಳುತ್ತಾರೋ ಅವರ ಕುಟುಂಬದಲ್ಲಿ ಸುಖ ಸಮೃದ್ಧಿ ನೆಲೆಸುತ್ತದೆ ಎಂಬ ನಂಬಿಕೆ ಇದೆ. ನೋಡಿ, ಈಗ ಸ್ವಾಮಿಗೆ ಎಣ್ಣೆ ಅಭಿಷೇಕ ಅಂದರೆ ತೈಲಾಭಿಷೇಕ ನಡೆಯುತ್ತಿದೆ. ಇದು ವಿಗ್ರಹಕ್ಕೆ ಒಳಪನ್ನು ನೀಡುವುದಲ್ಲದೆ ಭಕ್ತರ ಜೀವನದಲ್ಲಿರುವ ಅಡೆತಡೆಗಳನ್ನು ನಿವಾರಿಸುತ್ತದೆ. ಇದರ ಬೆನ್ನಲ್ಲೇ ಮಧ್ವಾಭಿಷೇಕ, ಜೇನುತುಪ್ಪದ ಅಭಿಷೇಕ ನಡೆಯುತ್ತಿದೆ. ಜೇನುತುಪ್ಪವು ಮಾಧುರ್ಯದ ಸಂಕೇತ. ನಮ್ಮ ಮಾತು ಮತ್ತು ಮನಸ್ಸು ಜೇನಿನಂತೆ ಸವಿಯಾಗಲಿ ಎಂದು ಈ ಸೇವೆ ಸಮರ್ಪಿಸಲಾಗುತ್ತದೆ. ಜೇನುತುಪ್ಪದ ಅಭಿಷೇಕದಿಂದ ಆರೋಗ್ಯ ವೃದ್ಧಿಯಾಗುತ್ತದೆ ಮತ್ತು ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ. ಶನಿ ದೋಷ ಅಥವಾ ರಾಹುಕೇತುಗಳ ಪ್ರಭಾವದಿಂದ ಬಳಲುತ್ತಿರುವವರಿಗೆ ವೆಂಕಟೇಶ್ವರನ ಈ ಅಭಿಷೇಕ ದರ್ಶನವು ಮಹಾನ್ ರಕ್ಷಣೆಗಾಗಿ ಪರಿಣಮಿಸುತ್ತದೆ.
ಸ್ವಾಮಿಯ ವಿಗ್ರಹಕ್ಕೆ ಅರಿಶಿನದ ಅಭಿಷೇಕ ನಡೆಯುತ್ತಿದೆ. ಅರಿಶಿನವು ಮಂಗಳಕರ ದ್ರವ್ಯ. ಮಹಾಲಕ್ಷ್ಮಿಯು ಶ್ರೀನಿವಾಸನ ಎದೆಯಲ್ಲಿ ನೆಲೆಸಿದ್ದಾಳೆ, ಅಂದರೆ ವೃಕ್ಷಸ್ಥಳ ಮಹಾಲಕ್ಷ್ಮಿ. ಹಾಗಾಗಿ ಅರಿಶಿನದ ಸೇವೆ ಎಂದರೆ ಅದು ಶ್ರೀಮನ್ನಾರಾಯಣ ಹಾಗೂ ಮಹಾಲಕ್ಷ್ಮಿಯನ್ನಿಬ್ಬರನ್ನು ಒಟ್ಟಿಗೆ ಪೂಜಿಸಿದಂತೆ. ಅಲ್ಲಿ ನೀವು ಗಮನಿಸಬಹುದು, ಸ್ವಾಮಿಗೆ ಗಟ್ಟಿ ಅರಿಶಿನವನ್ನು ಹಚ್ಚಲಾಗುತ್ತಿದೆ. ಇದು ವಿಗ್ರಹಕ್ಕೆ ವಿಶೇಷವಾದ ಕಾಂತಿಯನ್ನು ನೀಡುತ್ತದೆ. ಮದುವೆ ಕಾರ್ಯಗಳಲ್ಲಿ ವಿಳಂಬವಾಗುತ್ತಿರುವವರು ಅಥವಾ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯಬೇಕೆಂದು ಹಂಬಲಿಸುವವರು ಈ ದೃಶ್ಯವನ್ನು ನೋಡಿ ಪ್ರಾರ್ಥಿಸಿದರೆ ಶೀಘ್ರದಲ್ಲೇ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ. ಏಕಶಿಲೆಯಲ್ಲಿ ಕೆತ್ತಲಾದ ಭವ್ಯ ಪೆರುಮಾಳ್ ವಿಗ್ರಹ. ಒಂದೇ ಕಲ್ಲಿನಲ್ಲಿ ಅರಳಿದ ಈ ರೂಪ ಸ್ಥಿರತೆಯ ಸಂಕೇತ. ಭಕ್ತರು ಈಗ ಸ್ವಾಮಿಯ ಪಾದಾರವಿಂದಗಳಿಗೆ ಪುಷ್ಪಾರ್ಚನೆ ಮಾಡುತ್ತಿದ್ದಾರೆ. ಪಾದ ಸೇವೆ ಎಂಬುದು ಭಕ್ತಿ ಮಾರ್ಗದ ಅತ್ಯಂತ ಉನ್ನತ ಹಂತ. ಕೆಂಪು ಗುಲಾಬಿಗಳ ದಳಗಳು ಮತ್ತು ಪರಮ ಪವಿತ್ರವಾದ ತುಳಸಿಯನ್ನು ಪಾದಕ್ಕೆ ಸಮರ್ಪಿಸಲಾಗುತ್ತಿದೆ. ವೆಂಕಟೇಶ್ವರನಿಗೆ ತುಳಸಿ ಎಂದರೆ ಪ್ರಾಣಕ್ಕಿಂತಲೂ ಪ್ರಿಯ. ತುಳಸಿ ಇಲ್ಲದೆ ಹರಿಯ ಪೂಜೆ ಪೂರ್ಣವಾಗುತ್ತದೆ. ಆ ಪಾದಗಳಲ್ಲಿ ಸಕಲ ತೀರ್ಥಗಳಿವೆ, ಸಕಲ ಪುಣ್ಯಗಳಿವೆ. ನಾವು ಎಷ್ಟೇ ಕಷ್ಟದಲ್ಲಿದ್ದರೂ ಆ ಪಾದಗಳಿಗೆ ಶರಣಾದರೆ ಸಾಕು, ಬದುಕಿನ ನೌಕೆಯನ್ನು ಅವನು ದಡ ಸೇರಿಸುತ್ತಾನೆ. ಅಭಿಷೇಕಗಳ ನಂತರ ಈಗ ಸ್ವಾಮಿ ವಿವಿಧ
ಆಭರಣಗಳು, ರೇಷ್ಮೆ ವಸ್ತ್ರಗಳು ಮತ್ತು ಘಮಘಮಿಸುವ ಪುಷ್ಪಮಾಲೆಗಳಿಂದ ಅಲಂಕೃತನಾಗಿದ್ದಾನೆ. ನೋಡಿ ಆ ಕಿರೀಟದ ವೈಭವ, ಆ ಶಂಖಚಕ್ರಗಳ ಪ್ರಭೆ. ವೆಂಕಟೇಶ್ವರ ಎಂದರೆ ಅಲಂಕಾರ ಪ್ರಿಯ, ಅಲಂಕಾರ ಪ್ರಿಯೋ ವಿಷ್ಣು ಎಂಬ ಉಕ್ತಿ ಇದೆ. ಆ ಕಮಲದಂತಹ ಕಣ್ಣುಗಳನ್ನು ನೋಡಿ, ಅದು ನಮ್ಮೆಲ್ಲರ ನೋವುಗಳನ್ನು ಮರೆಸುವ ಶಕ್ತಿ ಹೊಂದಿದೆ. ಈ ಅಲಂಕಾರಿಕ ರೂಪವನ್ನು ನೋಡುವುದೇ ಒಂದು ಯೋಗ. ನಮ್ಮ ಜೀವನದ ಕತ್ತಲೆಯನ್ನು ಓಡಿಸಲು ಆ ಭಗವಂತ ಇಷ್ಟು ಸುಂದರವಾಗಿ ಕಂಗೊಳಿಸುತ್ತಿದ್ದಾನೆ. ಈಗ ವಿಡಿಯೋದ ಅತ್ಯಂತ ಶಕ್ತಿಶಾಲಿ ಕ್ಷಣ, ಮಂಗಳಾರತಿ. ಕರ್ಪೂರದ ಬೆಳಕಿನಲ್ಲಿ ಸ್ವಾಮಿಯ ಮುಖಮಂಡಲ ಎಷ್ಟು ತೇಜಸ್ವಿಯಾಗಿ ಕಾಣುತ್ತಿದೆ ನೋಡಿ. ಗಂಟೆಗಳ ನಾದ ಭಕ್ತಿಯ ಉತ್ತುಂಗಕ್ಕೆ ನಮ್ಮನ್ನು ಕೊಂಡೊಯ್ಯುತ್ತಿದೆ. ಮಂಗಳಾರತಿಯ ಈ ಬೆಳಕು ನಮ್ಮ ಜ್ಞಾನೋದಯದ ಸಂಕೇತ. ಯಾರು ಈ ಮಂಗಳಾರತಿಯನ್ನು ಭಕ್ತಿಯಿಂದ ವೀಕ್ಷಿಸುತ್ತಾರೋ ಅವರ ಮೇಲೆ ಗೋವಿಂದನ ಕೃಪಾ ಕಟಾಕ್ಷ ಸದಾ ಇರುತ್ತದೆ. ಪೆರುಮಾಳ್ ಏಕಾದಶಿಯ ದಿನದಂದು ಶ್ರೀನಿವಾಸನ ಇಷ್ಟು ಅಭಿಷೇಕ ಮತ್ತು ಪೂಜೆಗಳನ್ನು ನೋಡಿದ ನೀವೇ ಧನ್ಯರು. ಸಾಲಬಾಧೆ, ಅನಾರೋಗ್ಯ, ಕುಟುಂಬದ ಸಮಸ್ಯೆ ಅಥವಾ ಮನಸ್ಸಿನ ಅಶಾಂತಿ ಇವೆಲ್ಲಕ್ಕೂ ಮದ್ದೆಂದರೆ ಆ ವೆಂಕಟರಮಣನ ನಾಮಸ್ಮರಣೆ ಮಾತ್ರ. ಇಂದಿನ ಈ ದರ್ಶನ ನಿಮ್ಮೆಲ್ಲರ ಬಾಳಲ್ಲಿ ಸುಖ, ಶಾಂತಿ ಮತ್ತು ನೆಮ್ಮದಿಯನ್ನು ತರಲಿ ಎಂದು ಪ್ರಾರ್ಥಿಸುತ್ತಾ ಈ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ಸಂಕಟ ಬಂದಾಗ ವೆಂಕಟರಮಣ ಎನ್ನುವ ಬದಲು ಸದಾ ಅವನನ್ನು ಸ್ಮರಿಸೋಣ. ಓಂ ನಮೋ ವೆಂಕಟೇಶಾಯ. ಗೋವಿಂದ ಗೋವಿಂದ.